ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೋವಾದಲ್ಲಿ ಡೇ 1 ಹೇಗಿತ್ತು ಅಂತ ತೋರಿಸ್ತೀನಿ ನಿಮಗೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಬ್ಯಾಂಗ್ಳೂರಿಂದ ಗೋವಾಗೆ ನಾವು ಬೈ ರೋಡ್ ಬಂದ್ವಿ, ಅಂದರೆ ಬಸ್ ಬುಕ್ ಮಾಡ್ಕೊಂಡು ಬಂದ್ವಿ. ಸೊ ಬಸ್ ಸ್ಟಾಪ್ ರೀಚ್ ಆದಮೇಲೆ ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ನಾವು ಹೋಟೆಲ್ಗೆ ಬಂದು ಇಳಿದ್ವಿ. ನಾವು ಏಪ್ರಿಲಲ್ಲಿ ಗೋವಾ ಬಂದಿದ್ದರಿಂದ ಬಿಸಿಲು ಜಾಸ್ತಿ ಅನ್ನೋಕ್ಕಿಂತ ಹ್ಯೂಮಿಡಿಟಿ ಜಾಸ್ತಿ ಇತ್ತು. ಆ್ಯಸ್ ಯೂಶ್ವಲ್ ಕೋಸ್ಟಲ್ ಏರಿಯಾ, ಸೊ ಹ್ಯೂಮಿಡಿಟಿ ಇರುತ್ತೆ. ಮಕ್ಕಳಿಬ್ಬರು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಫಸ್ಟ್ ಡೇನ. ಬನ್ನಿ ರೂಮ್ ಹೇಗಿದೆ ಅಂತ ನೋಡೋಣ. ಮಕ್ಕಳಿಬ್ಬರಿಗೂ ಸ್ವಿಮ್ಮಿಂಗ್ ಪೂಲ್ ಅಂದರೆ ತುಂಬಾ ಇಷ್ಟ. ಮಕ್ಕಳಲ್ವಾ, ಸೊ ಅವ್ರಿಗೆ ನೀರಲ್ಲಿ ಆಡೋದು ನ್ಯಾಚುರಲಿ ತುಂಬ ಇಷ್ಟ ಆಗುತ್ತೆ. ಈವನ್ ನಮಗೂ ಕೂಡ ನೀರಲ್ಲಿ ಆಟ ಆಡೋದು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ ನೋಡಿದ ತಕ್ಷಣ ತುಂಬಾ ಖುಷಿಯಾದರು. ಇಲ್ಲಿಂದ ನಾವು ರೂಮ್ ನೋಡೋಕ್ಕಂತ ಹೋಗ್ತಾ ಇದ್ದೀವಿ. ಸ್ವಿಮ್ಮಿಂಗ್ ಪೂಲ್ ರೂಮ್ ಪಕ್ಕನೇ ಇರೋದ್ರಿಂದ ಯಾವಾಗ ಬೇಕಾದರೂ ಹೋಗ್ಬೋದು ಅಂತ ಅಂದ್ಕೊಂಡು ಅದನ್ನು ಫಸ್ಟ್ ನಾವು ಬೀಚ್ಗೆ ಹೋಗಿ ಬಂದಾದಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಣ ಅಂತ ಮಕ್ಕಳಿಗೆ ಕನ್ವಿನ್ಸ್ ಮಾಡಿ ಆಯಿತು. ಗೋವಾ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಬರಬೇಕು ಅಂತ, ಬಟ್ ಬರೋಕ್ಕಾಗಿರಲಿಲ್ಲ. ಸೊ ಫೈನಲಿ ಇವತ್ತು ನಾವು ಗೋವಾ ಬಂದಿದ್ದೀವಿ. ಹೊರಗಡೆಯಿಂದ ಈ ರೂಮು ಡಿಸೆಂಟ್ ಆಗಿದೆ ಅಂತ ಅನ್ನೋ ಥರ ಕಾಣಿಸ್ತಾ ಇದೆ. ಇನ್ನೂ ತುಂಬಾ ವೀಡಿಯೋ ಕ್ಲಿಪ್ಸ್ ಇದೆ, ಬಟ್ ಅದನ್ನೆಲ್ಲ ನಿಮಗೆ ತೋರ್ಸೋಕ್ಕಾಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಎಲ್ಲ ವೀಡಿಯೋಸ್ಗಳನ್ನ ನಾನು ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಶೂಟ್ ಮಾಡಿದ್ದು. ಅವ್ರ ಮೊಬೈಲಲ್ಲಿ ತುಂಬ ಕ್ಲಾರಿಟಿ ಇರುತ್ತೆ, ಯಾಕೆಂದರೆ ಅದು ಐಫೋನ್ 14 Pro. ಸೊ ಅದರಲ್ಲಿ ತುಂಬಾ ಚೆನ್ನಾಗಿರುವಂಥ ಕ್ಲಾರಿಟಿ ಇರುವಂಥ ವೀಡಿಯೋಸ್ಗಳನ್ನ ಮಾಡ್ಬೋದು ಅಂತ ಎಲ್ಲ ವೀಡಿಯೋಸ್ನೂ ಅದರಲ್ಲೇ ನಾನು ಮಾಡಿ ಸ್ಟೋರ್ ಮಾಡಿಟ್ಟಿದ್ದೆ. ಬಟ್ ಅದು ಇವಾಗ ನೀರಲ್ಲಿ ಬಿದ್ದುಬಿಟ್ಟು ಕೆಟ್ಟೋಗ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ನಾನು ಆ ಮೊಬೈಲಿಂದ ವೀಡಿಯೋಸ್ ಎಲ್ಲ ತೆಗಿತೀನಿ, ಅಂದರೆ ಹೊರಗಡೆ ತೊಗೊಳ್ತೀನಿ, ನಿಮಗೆ ತೋರ್ಸೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋಸ್ ಎಲ್ಲ ಸಿಕ್ಕಿದ್ರೆ ನಿಮ್ಮ ಜೊತೆ ಮತ್ತೆ ನಾನು ಶೇರ್ ಮಾಡ್ತೀನಿ. ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.